ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿ ಇರ್ತಕ್ಕಂಥ ಎರಡನೇ ಪ್ರೋಸ್ಗಿಂತ ಮುಂಚೆ ಒಂದು ಕಾಯಕವೇ ಕೈಲಾಸ ಅಂತ ಒಂದು ಆ್ಯಕ್ಟಿವಿಟಿ ಇದೆ. ಅದರಲ್ಲಿ ಕೆಲವೊಂದಿಷ್ಟು ಕ್ವಶನ್ ಆನ್ಸರ್ಸ್ಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ಸಾಲ್ವ್ ಮಾಡೋಣ. ಸೊ ಹಿಂದಿನ ವಿಡಿಯೋ ನೋಡದಿದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ 8th ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಸಮ್ಮರಿ ಆ್ಯಂಡ್ ಕ್ವಶನ್ ಆನ್ಸರ್ ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವು 8ನೇ ತರಗತಿಯವರಿಗೆ ಕನ್ನಡ, ಇಂಗ್ಲೀಷ್, ಹಿಂದಿ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದಲ್ಲಿ ಎಲ್ಲ ಪಾಠಗಳ ನೋಟ್ಸ್, ಕ್ವಶನ್ ಆನ್ಸರ್ಸ್, ನಿಮ್ಮ FA SA ಎಕ್ಸಾಮ್ನ ಮಾಡಲ್ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ಸ್ಗಳನ್ನು ಸಹಿತ ಹಾಕ್ತಾ ಇದ್ದೀವಿ. ಅವುಗಳನ್ನು ತಾವೆಲ್ಲರೂ ಕೂಡ ನೋಡಬೇಕು. ಲೈಕ್, ಶೇರ್ ಹಾಗೂ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬನ್ನು ಮಾಡಿ ಅಂತ ಹೇಳ್ತಾ ಸೊ ಶುರು ಮಾಡೋಣ. ಫಸ್ಟ್ ಇರೋದು ಯುವರ್ ಟೀಚರ್ ರೀಡ್ಸ್ ಅ ಪ್ಯಾಸೇಜ್, ಲಿಸನ್ ಟು ಇಟ್, ದೆನ್ ಆನ್ಸರ್ ದೀಸ್ ಕ್ವಶನ್ ಅಂತ ಇದೆ. ಫಸ್ಟ್ ಒನ್, ವೇರ್ ವಾಸ್ ಭಾಸ್ಕರ ಬಾರ್ನ್? ಆನ್ಸರ್ ಈಸ್ ಭಾಸ್ಕರ ವಾಸ್ ಬಾರ್ನ್ ಇನ್ ವಿಜಯಪುರ. ಸೆಕೆಂಡ್ ಕ್ವಶನ್, ಹೂ ವಾಸ್ ಹೀಸ್ ಫಾದರ್? ಆನ್ಸರ್ ಈಸ್ ಹೀಸ್ ಫಾದರ್ ವಾಸ್ ಮಹೇಶ್ವರ್ ಉಪಾಧ್ಯಾಯ. ನೆಕ್ಸ್ಟ್ ಥರ್ಡ್ ಕ್ವಶನ್, why do we Kannadigas feel proud of Bhaskara? Answer, Kannadigas feel proud of Bhaskara because he was famous scientist and a great poet. He invented Kalachakra, the time of clock. He was also Kannadiga, so we are proud of him ಅಂತಕ್ಕಂಥದ್ದು ಉತ್ತರ ಇತ್ತು. ಫೋರ್ದಲ್ಲಿ, who taught him mathematics first? Answer, his father taught him mathematics first. Fifth question, what is Bhaskara's invention? Answer, Bhaskara invented Kalachakra, the time clock. ಇನ್ನು ಸೆಕೆಂಡ್ ಆಕ್ಟಿವಿಟಿಗೆ ಹೋಗೋಣ. ಏನಿದೆ ಅಂತಂದರೆ, look at the picture of great scientists given below, identify them and mention at least one contribution of each of them in the field of science. ಕೆಳಗಡೆ ಏನು ಮಾಡಿದಾರಪ್ಪ ಅಂದರೆ, ಇಲ್ಲಿ ವಿಜ್ಞಾನಿಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ. ಆ ವಿಜ್ಞಾನಿಗಳ ಹೆಸರುಗಳನ್ನು ತಾವೇನು ಮಾಡಬೇಕಪ್ಪ ಅಂದರೆ ಗುರುತಿಸಬೇಕು. ವಿಜ್ಞಾನಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ ಬರಿಬೇಕು. ಸೊ ಫಸ್ಟ್ ನೋಡೋಣ. ಸೊ ಫಸ್ಟ್ ಇರ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ಐಸಾಕ್ ನ್ಯೂಟನ್ ಅಂತಕ್ಕಂಥದ್ದು ಫಸ್ಟ್ ಚಿತ್ರದಲ್ಲಿ ಅವರ ಒಂದು ಕಾಂಟ್ರಿಬ್ಯೂಷನ್ ಹೇಳೋದಾದರೆ, ಐಸಾಕ್ ನ್ಯೂಟನ್ ಕಾಂಟ್ರಿಬ್ಯೂಟೆಡ್ ದ ಲಾ ಆಫ್ ಗ್ರಾವಿಟೇಷನ್ ಆ್ಯಂಡ್ ದ ಲಾಸ್ ಆಫ್ ಮೋಷನ್. ಸೊ ಐಸಾಕ್ ನ್ಯೂಟನ್ ಅವರು ಏನು ಮಾಡಿದ್ದಾರೆ, ಗುರುತ್ವಾಕರ್ಷಣ ನಿಯಮವನ್ನು ಅವರು ಹೇಳಿಕೊಟ್ಟಿದ್ದಾರೆ. ಜೊತೆಗೆ ಚಲನೆಯ 3 ನಿಯಮಗಳನ್ನು ಸಹಿತ ಸೊ ಸರ್ ಐಸಾಕ್ ನ್ಯೂಟನ್ ಅವರು ಹೇಳಿಕೊಟ್ಟಿದ್ದಾರೆ. ಇದು ಐಸಾಕ್ ನ್ಯೂಟನ್ ಅವರ ಚಿತ್ರ. ಇನ್ನು ಮೂವ್ ಟು ಸೆಕೆಂಡ್ ಫಿಗರ್. ಸೊ ಈ ಸೆಕೆಂಡ್ ಪಿಕ್ಚರ್ದಲ್ಲಿ ಇರ್ತಕ್ಕಂಥವ್ರು ಯಾರಪ್ಪ ಅಂದರೆ ಮೇರಿ ಕ್ಯೂರಿ. ಸೊ ಯಾರು? ಮೇರಿ ಕ್ಯೂರಿ. ಸೊ ಸ್ಪೆಲ್ ನೋಡ್ಕೊಡ್ರಿ, MERYCURI ಅಂತಕ್ಕಂಥದ್ದು ಮೇರಿ ಕ್ಯೂರಿ. ಸೊ ಅವರು ಕಂಡುಹಿಡಿದಿರ್ತಕ್ಕಂಥದ್ದು ಮೇರಿ ಕ್ಯೂರಿ ಅವರು ಕಂಡಿರ್ತಕ್ಕಂಥದ್ದು ರೇಡಿಯಂ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ವಿದ್ಯಾರ್ಥಿಗಳೇ ಗೊತ್ತೇ ಇರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ಗೆ ಹೋಗೋಣ. ಇಲ್ಲಿ ನಾವು ಸೆಕೆಂಡ್ ಪಾಯಿಂಟಲ್ಲಿ ಮಿಸ್ಸಿಂಗ್ ಆಗಿದೆ, ತಾವೆಲ್ಲರೂ ಕೂಡ ಬರೀಬೇಕು. ಮೇರಿ ಕ್ಯೂರಿ ಇನ್ವೆಂಟೆಡ್ ರೇಡಿಯಂ ಅಂತಕ್ಕಂಥದ್ದನ್ನು ಬರೀರಿ. ಇನ್ನು ನೆಕ್ಸ್ಟ್ ನೋಡೋದಾದರೆ, ಈ ನೆಕ್ಸ್ಟ್ ಚಿತ್ರದಲ್ಲಿರ್ತಕ್ಕಂಥದ್ದು ಯಾರ್ದಿದೆಪ್ಪ ಅಂತಂದರೆ ಥರ್ಡ್ದಲ್ಲಿರ್ತಕ್ಕಂಥದ್ದು HJ ಬಾಬಾ. ಅದನ್ನು ಹೋಮಿ ಜಹಾಂಗೀರ್ ಬಾಬಾ ಅಂತಲೂ ಕೂಡ ಕರೀತಾರೆ. ಏನಂತಾರೆ? ಹೋಮಿ ಜಹಾಂಗೀರ್ ಬಾಬಾ ಅಂತಲೂ ಕೂಡ ಕರೀತಾರೆ. ಸೊ ಅದರದ್ದು ಆನ್ಸರ್ಸ್ ನೋಡೋದಾದರೆ ಇಲ್ಲಿ ಇದೆ, ಹೋಮಿ ಜಹಾಂಗೀರ್ ಬಾಬಾ ವಾಸ್ ದ ಫೌಂಡರ್ ಆಫ್ ದ ಅಟಮಿಕ್ ರಿಸರ್ಚ್ ಸೆಂಟರ್ ಎಟ್ ಮುಂಬೈ. ಸೊ ಮುಂಬೈಯಲ್ಲಿ ಏನಿದೆಪ್ಪ ಅಂದರೆ ಅಣು ಸಂಶೋಧನಾ ಕೇಂದ್ರ ಅಂತ ಕರೀತಾರೆ. ಅಟಮಿಕ್ ರಿಸರ್ಚ್ ಸೆಂಟರ್ ಅಂದರೆ ಅಣು ಸಂಶೋಧನಾ ಕೇಂದ್ರದ ಫೌಂಡರ್ ಅಂದರೆ ಸ್ಥಾಪಕರಾಗಿದ್ದರು ಹೋಮಿ ಜಹಾಂಗೀರ್ ಬಾಬಾ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಇಲ್ಲಿ ಮೇರಿ ಕ್ಯೂರೀಸ್ ಅಲ್ಲಿ ರೇಡಿಯೋ ಆ್ಯಕ್ಟಿವಿಟಿ ಅಂತಕ್ಕಂಥದ್ದನ್ನು ತಾವುಗಳು ಬರಿಬೇಕು. ಓಕೆ, ಸೊ ಮೇರಿ ಕ್ಯೂರ್ ಅವರು ಕೊಟ್ಟಿರ್ತಕ್ಕಂಥದ್ದು ರೇಡಿಯೋ ಆ್ಯಕ್ಟಿವಿಟಿ ಸೆಕೆಂಡ್ದಲ್ಲಿ. ಸೊ ತಪ್ಪದೆ ತಾವುಗಳು ಅದನ್ನು ಬರ್ಕೊಡ್ರಿ. ಇನ್ನು ಥರ್ಡ್ ಆಯಿತು. ಇನ್ನು ಫೋರ್ತ್ದಲ್ಲಿ ಹೋಗೋಣ. ಸೊ ಫೋರ್ತ್ದಲ್ಲಿ ಈ ಒಂದು ಪಿಕ್ಚರಲ್ಲಿ ಇರ್ತಕ್ಕಂಥದ್ದು ಯಾರಪ್ಪ ಅಂತಂದ್ರೆ ವಿಕ್ರಮ್ ಸಾರಾಭಾಯಿ. ಯಾರು? ವಿಕ್ರಮ್ ಸಾರಾಭಾಯಿ. ಸೊ ವಿಕ್ರಮ್ ಸಾರಾಭಾಯಿ ಅವ್ರದ್ದು ಏನಿದೆಪ್ಪ ಅಂತಂದರೆ, ವಿಕ್ರಮ್ ಸಾರಾಭಾಯಿ ವಾಸ್ ನೂನ್ ಆಸ್ ದ ಫಾದರ್ ಆಫ್ ದ ಇಂಡಿಯನ್ ಸ್ಪೇಸ್ ಪ್ರೋಗ್ರಾಮ್. ಭಾರತೀಯ ಬಾಹ್ಯಾಕಾಶದ ಪಿತಾಮಹ ಅಂತಲೇ ಕರೀತಾರೆ ವಿಕ್ರಮ್ ಸಾರಾಭಾಯಿ ಅವರನ್ನು. ಸೊ ಅದು ಅವರ ಒಂದು ಏನಾಗಿತ್ತಪ್ಪ ಅಂದರೆ ಕಾಂಟ್ರಿಬ್ಯೂಷನ್ ಆಗಿತ್ತು. ಇನ್ನು ಫಿಫ್ತ್ದಲ್ಲಿ ನೋಡೋಣ. ಸೊ ಫಿಫ್ತ್ದಲ್ಲಿರ್ತಕ್ಕಂಥದ್ದು ಇದು ಜಗದೀಶ್ ಚಂದ್ರ ಬೋಸ್ ಅವರ ಒಂದು ಚಿತ್ರ ಇದೆ. ಯಾರ್ದು? ಜಗದೀಶ ಚಂದ್ರ ಬೋಸ್. ಸೊ ಇದು ಇರ್ತಕ್ಕಂಥದ್ದು ಅವರ ಹೆಸರು ಜಗದೀಶ್ ಚಂದ್ರ ಬೋಸ್. ಅವರ ಒಂದು ಕಾಂಟ್ರಿಬ್ಯೂಷನ್ ಏನಿದೆಪ್ಪ ಅಂತಂದರೆ, ಜಗದೀಶ್ ಚಂದ್ರ ಬೋಸ್ proved that plants have a life and invented many instruments which are helpful to find out the process of plants ಅಂತ ಕೇಳಿದ್ದಾರೆ. ಇಲ್ಲಿ ಫಸ್ಟ್ ಪಾಯಿಂಟಲ್ಲಿ ಏನಿದೆ ಅಂತಂದರೆ,
ಪ್ರೂವ್ಡ್ ದ್ಯಾಟ್ ಪ್ಲಾಂಟ್ಸ್ ಹ್ಯಾವ್ ಅ ಲೈಫ್. ಅವರು ಏನು ಹೇಳಿದ್ದಾರೆ, ಸಸ್ಯಗಳಿಗೆ ಜೀವ ಇದೆ ಅನ್ನೋದನ್ನು ಪ್ರೂವ್ ಮಾಡಿದರು. ಸೆಕೆಂಡ್, ಇನ್ವೆಂಟೆಡ್ ಮೆನಿ ಇನ್ಸ್ಟ್ರೂಮೆಂಟ್ ವಿಚ್ ಆರ್ ಹೆಲ್ಪ್ಫುಲ್ ಟು ಫೈಂಡ್ ಔಟ್ ದ ಪ್ರೋಸೆಸ್ ಆಫ್ ಪ್ಲಾಂಟ್ಸ್. ಈ ಸಸ್ಯಗಳ ಒಂದು ಹಂತಗಳಿದ್ದಾವೆ, ಅದು ಬೆಳವಣಿಗೆ ಹಂತಗಳಾಗಿರ್ಬೋದು ಅಥವಾ ಸಸ್ಯಗಳ ಬಗ್ಗೆ ಸಂಶೋಧನೆ ಮಾಡಲಿಕ್ಕೆ ಒಂದು ಇನ್ಸ್ಟ್ರೂಮೆಂಟ್ಸ್ ಉಪಕರಣಗಳು ಬೇಕಾಗಿತ್ತಲ್ಲ, ಅವುಗಳನ್ನು ಎಲ್ಲ ಏನು ಮಾಡಿದಾರಪ್ಪ ಅಂದರೆ ಜಗದೀಶ್ ಚಂದ್ರ ಬೋಸ್ ಅವರು ಸಂಶೋಧನೆಗಳನ್ನು ಕಂಡು ಹಿಡಿದಿದ್ದಾರೆ. ಇನ್ನು ಲಾಸ್ಟ್ ಫಿಗರ್ದಲ್ಲಿ ಇರ್ತಕ್ಕಂಥದ್ದು ಯಾರ್ದಿದೆಪ್ಪ ಅಂತಂದರೆ ಇದು ನಂಬರ್ 6ದಲ್ಲಿ ಜೇಮ್ಸ್ ವಾಟ್ ಬಗ್ಗೆ ಇದೆ. ಯಾರ್ದು? ಜೇಮ್ಸ್ ವಾಟ್. ಅದು ಸ್ಪೆಲ್ಲಿಂಗ್ ನೋಡ್ಕೊಳ್ರಿ. ಜೇಮ್ಸ್ ವ್ಯಾಟ್ ಇನ್ವೆಂಟೆಡ್ ದ ಪ್ರಿನ್ಸಿಪಲ್ಸ್ ಆಫ್ ಸ್ಟೀಮ್ ಎಂಜಿನ್. ಓಕೆ, ಉಗಿ ಎಂಜಿನ್ ಅಂತ ಕರೀತಾರೆ. ಆ ಉಗಿ ಎಂಜಿನ್ನ ತತ್ವಗಳನ್ನು ಅದನ್ನು ಏನು ಮಾಡಿದಾರಪ್ಪ ಅಂದರೆ ಅವರು ಕೊಟ್ಟಿದ್ದಾರೆ. ಸೊ ಇಷ್ಟು ಏನಿತ್ತು ಸೈಂಟಿಸ್ಟ್ಗಳ ಚಿತ್ರಗಳನ್ನು ನೋಡಿ ನಾವು ಅವರ ಕಾಂಟ್ರಿಬ್ಯೂಷನ್ಸ್ಗಳನ್ನು ನೋಡಾಯಿತು. ಇನ್ನು ನೆಕ್ಸ್ಟಲ್ಲಿ ಮ್ಯಾಚ್ ದ ನೇಮ್ಸ್ ಆಫ್ ಸೈಂಟಿಸ್ಟ್ ಇನ್ ಕಾಲಮನ್ ಎ ವಿತ್ ದೇರ್ ಫೀಲ್ಡ್ ಆರ್ ವರ್ಕ್ ಇನ್ ಕಾಲಮನ್ ಬಿ ಅಂತ ಕೊಟ್ಟಿದ್ದಾರೆ. ನಾವು ಆಲ್ರೆಡಿ ಏನು ಮಾಡಿದ್ದೀವಪ್ಪ ಅಂತಂದರೆ ಆನ್ಸರ್ಸ್ಗಳನ್ನೇ ನಿಮಗೆ ಕೊಟ್ಟಿದ್ದೀವಿ. ಸೊ ಫಸ್ಟ್ ಹೋಮಿ ಜಹಾಂಗೀರ್ ಬಾಬಾ ಅವ್ರದ್ದು ನ್ಯೂಕ್ಲಿಯರ್ ಫಿಸಿಕ್ಸಲ್ಲಿ ಬರ್ತದ, ಅಣುಭೌತಶಾಸ್ತ್ರಗಳಲ್ಲಿ ಅವರ ಒಂದು ಕೊಡುಗೆ ಇದೆ. ಸೆಕೆಂಡ್, ಸರ್ ಐಸಾಕ್ ನ್ಯೂಟನ್ ಅಂತ ಇದೆ. ಸರ್ ಐಸಾಕ್ ನ್ಯೂಟನ್ ಅವ್ರದ್ದು ಲಾಸ್ ಆಫ್ ಮೋಷನ್, ಚಲನೆ ನಿಯಮಗಳನ್ನು ಕೂಡ ಅವ್ರು ಏನು ಮಾಡಿದ್ದಾರೆ, ಕಂಡುಹಿಡಿದಿದ್ದಾರೆ. ಥರ್ಡಲ್ಲಿ ಜೇಮ್ಸ್ ವ್ಯಾಟ್ ಅವ್ರದ್ದು ಇರ್ತಕ್ಕಂಥದ್ದು ಬಿ ಸ್ಟೀಮ್ ಎಂಜಿನ್. ಮೇರಿ ಕ್ಯೂರಿ ಇದೆ, ಸೊ ಅದನ್ನು ಕಂಡುಹಿಡಿದಕ್ಕಂಥದ್ದು ರೇಡಿಯೋ ಆ್ಯಕ್ಟಿವಿಟಿ ಅಂದರೆ ರೇಡಿಯೋ ವಿಕಿರಣ, ರೇಡಿಯೋ ಬಗ್ಗೆ ಸಂಶೋಧನೆ. ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವ್ರದ್ದು ಸ್ಪೇಸ್ ಸೈನ್ಸ್ ಬರೀಬೇಕು. JC ಬೋಸ್ ಅವ್ರದ್ದು ಪ್ಲ್ಯಾಂಟ್ ಸೈನ್ಸನ್ನು ಸಸ್ಯ ವಿಜ್ಞಾನ ಅಂತ ತಾವೇನು ಮಾಡಬೇಕಾಗಿತ್ತು, ಬರಿಬೇಕಿತ್ತು. ಇಷ್ಟು ಉತ್ತರಗಳನ್ನು ನಾವೇನು ಮಾಡಿದ್ದೀವಿ, ಸರಿಯಾಗಿರ್ತಕ್ಕಂಥನ್ನೇ ಕೊಟ್ಟಿದ್ದೀವಿ. 8th ಸ್ಟ್ಯಾಂಡರ್ಡಲ್ಲಿರ್ತಕ್ಕಂಥ ಇಂಗ್ಲೀಷ್ನ ಒಂದು ಕಾಯಕವೇ ಕೈಲಾಸ ಪೋರ್ಷನಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ. ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ತಾವೆಲ್ಲರೂ ಕೂಡ ಒತ್ತಬೇಕು ಅಂತ ಹೇಳ್ತಾ, ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕನ್ನಡ ಇದೆ, ಇಂಗ್ಲೀಷ್, ಹಿಂದಿ, ವಿಜ್ಞಾನ, ಸಮಾಜ ವಿಜ್ಞಾನ ಈ ಎಲ್ಲ ಭಾಗಗಳ ಒಂದು ಕ್ವಶನ್ ಆನ್ಸರ್ಗಳು ತುಂಬಾ ಚೆನ್ನಾಗಿದ್ದಾವೆ. ತಾವು ನೋಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ಗಳಲ್ಲಿ ಶೇರ್ಗಳನ್ನು ಮಾಡಬೇಕಂತ ಹೇಳ್ತಾ, ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನನ್ನದೇ ಒಂದು ಇನ್ಸ್ಟಾ ID ಅದ ಸ್ಟಡಿ ವಿತ್ ಪರಶುರಾಮ್ ಅಂತ. ಸೊ ಅದಕ್ಕೂ ಕೂಡ ತಾವೇನು ಮಾಡಬೇಕಪ್ಪ ಅಂತಂದರೆ ಫಾಲೋ ಮಾಡಬೇಕು. ಮೋಸ್ಟ್ ಇಂಪಾರ್ಟೆಂಟ್ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಸ್ಟಡಿ ವಿತ್ ಪರಶುರಾಮ್ ಅಂತ, ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಕೊಟ್ಟಿದ್ದೀನಿ. ಅದಕ್ಕೂ ಕೂಡ ತಾವು ಜಾಯ್ನ್ ಆದರೆ ಅಲ್ಲಿ ನಾವು ಟೆಲಿಗ್ರಾಮ್ನಲ್ಲಿ ಹಾಕ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟ್ಸ್ ಕೊಟೇಶನ್ಸ್ಗಳನ್ನು ನೀವು ಭಾಳಷ್ಟು ಬೇಗನೆ ಪಡಿತೀರಿ ಅಂತ ಹೇಳ್ತಾ, ಸೊ ನಾನು ಮತ್ತೆ ಸಿಗ್ತೀನಿ ವಿದ್ಯಾರ್ಥಿಗಳೇ ನಿಮಗೆ ಹೊಸದಾಗಿರ್ತಕ್ಕಂಥ